ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ನೀವು ಆಲ್ರೆಡಿ ಟೈಟಲ್ಲು ಮತ್ತು ತಮ್ಮನೇಲಲ್ಲಿ ನೋಡಿರೋ ಥರ ಇದು ಬಂದ್ಬಿಟ್ಟು ಒಂದು ಲಾಂಗ್ ರೈಡ್ ಪ್ರಿಪ್ರೇಷನ್ ವಿಡಿಯೋ. ಸೊ ಪ್ರಿಪ್ರೇಷನ್ ವಿಡಿಯೋ ಅಂದರೆ ಬಂದ್ಬಿಟ್ಟು ನಾನು ಗಾಡಿಗೆ ಏನೋ ಮಾಡಿಸ್ಬೇಕಂತ ಇಲ್ಲ, ಯಾಕೆಂದರೆ ಆಲ್ರೆಡಿ ಹೊಸ ಗಾಡಿ. ಸೊ ಲಾಂಗ್ ರೈಡ್ಗೆ ಏನೇನು ಆಕ್ಸೆಸರೀಸ್ ಬೇಕು, ಸೊ ಲಗೇಜ್ ಕ್ಯಾರಿಯರ್ಸು, ಅದಾದಮೇಲೆ ಲೈಟ್ಸು, ಅದಾದಮೇಲೆ ಸರ್ವೀಸು, ಸೊ ಈ ಥರ ಬೇಸಿಕ್ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಪ್ರೊಸೆಸ್ನ ಆಲ್ರೆಡಿ ಶುರು ಮಾಡಿದ್ದೀನಿ ನಾನು. ಸೊ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದೇ ಏನೇನು ಬೇಕು, ನನಗೆ ಯಾವಾಗ ಟೈಮ್ ಆಗುತ್ತೆ ಫ್ರೀ ಆಗ್ತೀನಿ ಆವಾಗ ಒಂದೊಂದೇ ಪ್ರೊಸೆಸ್ನ ಮಾಡ್ತಾ ಬಂದಿದ್ದೀನಿ. ಸೊ ಫಸ್ಟ್ ಬಂದ್ಬಿಟ್ಟು ನಾನು ಗಾಡಿಗೆ ಲಗೇಜ್ ಕ್ಯಾರಿಯರ್ಸ್ ಹಾಕ್ಸಿದ್ದೀನಿ. ಲಗೇಜ್ ಕ್ಯಾರಿಯರು ಮತ್ತು ಸ್ಯಾಡಲ್ ಸ್ಟೇ ಎರಡನ್ನೂ ಫಿಟ್ ಮಾಡ್ತಿದ್ದೀನಿ. ಸೊ ಅದರದ್ದು ಇನ್ಸ್ಟಾಲೇಷನ್ ವೀಡಿಯೋ ಕೂಡ ಅಂದರೆ ಪೂರ್ತಿ ಪ್ರೊಸೆಸ್ ಮಾಡಿಲ್ಲ ನಾನು, ಇನ್ಸ್ಟಾಲೇಷನ್ ಪ್ರೊಸೆಸ್ ವೀಡಿಯೋ ಮಾಡಿಲ್ಲ. ಸೊ ಆ ಶಾಪ್ ವಿಸಿಟ್ ಮಾಡಿದ್ದೆ ಅಲ್ವಾ, ಅವಾಗ ಒಂದು ಸ್ಮಾಲ್ ಗ್ಲಿಮ್ಸ್ ರೆಕಾರ್ಡ್ ಮಾಡ್ಕೊಂಡ್ಬಂದಿದ್ದೀನಿ. ಸೊ ಅದನ್ನ ಕೂಡ ನೋಡ್ಕೊಂಡು ಬನ್ನಿ. ಅರ್ಜುನನ ಹೊಸ ಸ್ಯಾಡಲ್ ಸ್ಟೇ. ಸೊ ಇವಾಗ ಡೇಟ್ ಬಂದ್ಬಿಟ್ಟು ಎಷ್ಟು 11/5/26. ಇಲ್ಲೇ ಒಂದು ಶಾಪ್ ಇತ್ತು. ಸೊ ನಮ್ಮ ಲಾಂಗ್ ರೈಡ್ಗೆ ಸ್ಯಾಡಲ್ ಸ್ಟೇ ಹಾಕ್ಸೋಣ ಅಂತ ಬಂದಿದ್ದೆ. ಆಲ್ರೆಡಿ ಲಗೇಜ್ ಕ್ಯಾರಿಯರ್ ಇದೆ. ಸೊ ಇವಾಗ ಸ್ಯಾಡಲ್ ಸ್ಟೇ ಬಂದಿದೆ. ನೋಡೋಣ ಯಾವ ಥರ ಲಗೇಜ್ ಸೆಟಪ್ ಮಾಡೋದು, ಏನು ಮಾಡೋದು ಅಂತ. ಲಗೇಜ್ ಕ್ಯಾರಿಯರ್ ಮುಂಚೆನೇ ಹಾಕ್ಸಿದ್ದೆ ನಾನು. ಸೊ ಸ್ಯಾಡಲ್ ಸ್ಟೇ ಮಾತ್ರ ಇವಾಗ ಹಾಕ್ಸಿರೋದು, ಆ ಗ್ಲಿಮ್ಸ್ ಮಾತ್ರ ಇವಾಗ ನೀವು ನೋಡಿದ್ದು. ಅದಾದಮೇಲೆ ಬಂದ್ಬಿಟ್ಟು ಮೇಜರು ನಾನು ಅರ್ಜುನನ ಸೆಕೆಂಡ್ ಸರ್ವಿಸ್ ಮಾಡಿಸ್ದೆ. ಇವತ್ತು ಡೇಟ್ ಬಂದ್ಬಿಟ್ಟು 18th. ಸೊ ಮಂಡೇ ನಮ್ಮ ಅರ್ಜುನನ್ನ ನಮ್ಮ ಪ್ರಿಪ್ರೇಷನಲ್ಲಿ ಸರ್ವಿಸ್ ಮಾಡಿಸ್ತಾ ಇದ್ದೀನಿ. ಸೊ ಸೆಕೆಂಡ್ ಸರ್ವಿಸ್ ಮಾಡಿಸ್ಬೇಕು. ಸೆಕೆಂಡ್ ಸರ್ವಿಸ್ ಆದಮೇಲೆ ಇನ್ನು ಏನು ಚೇಂಜ್ ಮಾಡೋಕ್ಕೆ ಹೇಳಿಲ್ಲ, ಯಾಕೆಂದರೆ ಎಲ್ಲ ಹೊಸದೆಲ್ಲ. ಸೊ ಸ್ಪಾರ್ಕ್ ಪ್ಲಗ್ಗು ಅದೊಂದು ಚೇಂಜ್ ಮಾಡೋಕ್ಕೆ ಹೇಳಿದ್ದೀನಿ. ನೋಡೋಣ ಇನ್ನು ಏನೇನು ಮಾಡಿಸ್ಬೇಕು ಅಂತ. ಆಮೇಲೆ ನಮ್ಮ ಬ್ರೋ ಇದ್ದಾರಲ್ಲ ಅವ್ರ ಹತ್ರ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇಷ್ಟು ಮಾಡೋಕ್ಕೆ ಹೇಳಿದ್ದೀನಿ. ಅದಾದಮೇಲೆ ನಮ್ಮದು ಹೆಡ್ಲೈಟ್ ಒಳಗಡೆ ನೀರು ಹೋಗಿತ್ತಲ್ಲ, ಸೊ ಅದು ಇವತ್ತು ವಾರಂಟಿಯಲ್ಲಿ ರಿಪ್ಲೇಸ್ ಆಗುತ್ತೆ. ಸೊ ಆಫೀಸ್ಗೆ ಹೋಗ್ಬೇಕು, ಟೈಮ್ ಆಯಿತು. ಸಂಜೆ ಬಂದ್ಬಿಟ್ಟು ಸೆಕ್ಯೂರಿಟಿ ಹತ್ರ ಕಲೆಕ್ಟ್ ಮಾಡಬೇಕು ಗಾಡಿನ. ಸೊ ಅರ್ಜುನ ಇಲ್ಲಿ ನಿಂತಿದ್ದಾನೆ ನೋಡಿ. ಅರ್ಜುನ ಗೆಟ್ ರೆಡಿ ಫಾರ್ ರೈಡ್. ಬಾಯ್ಸ್, ಇವತ್ತು ಬಂದ್ಬಿಟ್ಟು ಡೇಟು 19th. ಸೊ ಅರ್ಜುನನ ಸರ್ವಿಸಿಗೆ ಬಿಟ್ಟಿದ್ದೆ ಅಂತ ಹೇಳಿದ್ನಲ್ವ. ಸೊ ಹೆಡ್ಲೈಟು ರೀಪ್ಲೇಸ್ ಆಗೈತೆ, ಇದು ಮಾತ್ರ. ಸೊ ಈ ಅಸೆಂಬ್ಲಿ ಎಲ್ಲ ಹಂಗೆ ಇರುತ್ತೆ, ಜಸ್ಟ್ ಇದು ಮಾತ್ರ ರೀಪ್ಲೇಸ್ ಆಗಿರೋದು. ಸೊ ಇದು ವಾರಂಟಿಯಲ್ಲಿ ರಿಪ್ಲೇಸ್ ಆಗೈತೆ. ಕಾಸ್ಟ್ ಬಂದ್ಬಿಟ್ಟು ಅದು ನಾವೇನಾದರೂ ಹಾಕ್ಸ್ತೀವಿ ಅನ್ನೋದಾದರೆ 7,200 ರುಪೀಸು, 7,700 ರುಪೀಸು ಆಗುತ್ತೆ. ವಾರಂಟಿಯಲ್ಲಿ ಆಗಿರೋದಕ್ಕೆ ಫ್ರೀ ಆಫ್ ಕಾಸ್ಟಲ್ಲಿ ಆಗೈತೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು. ಸೊ ಅದು ಬಿಟ್ಬಿಟ್ಟು ಇನ್ನೇನು ಆಯಿಲ್ ಚೇಂಜ್ ಮಾಡಿಸಿದ್ದೀನಿ. ಅದಾದಮೇಲೆ ಕೂಲೆಂಟ್ ರಿಫಿಲ್ ಮಾಡಿಸಿದ್ದೀನಿ. ಮತ್ತು ಕ್ಲಚ್ ಕೇಬಲ್ ಏನು ಚೇಂಜ್ ಮಾಡಿಸಿಲ್ಲ ಇನ್ನು. ಸೊ ಸ್ಪಾರ್ಕ್ ಪ್ಲಗ್ಗು ನೋಡಿ ಇಲ್ಲಿ ತೆಗ್ದಿರೋದು ಇಲ್ಲೇ ಐತೆ. ಸೊ ಸ್ಪಾರ್ಕ್ ಪ್ಲಗ್ ಕೂಡ ಚೇಂಜ್ ಮಾಡಿಸ್ದೆ, ಯಾಕೆಂದರೆ ಲಾಂಗ್ ಹೋಗೋದಲ್ವಾ. ಯೂಶ್ವಲಿ 10,000 ಕಿಲೋಮೀಟರ್ಸಿಗೆ ಒಂದು ಸಲ ಮಾಡಿಸೋದು. ಆದರೆ ನಾನೇನು ಮಾಡೋದು, ಇವಾಗ ಲಾಂಗ್ ಹೋಗ್ತೀನಲ್ವಾ, ಸೊ ಅದಕ್ಕೋಸ್ಕರ ಯಾಕೆ ಸುಮ್ಮನೆ ರಿಸ್ಕು, ಒಳ್ಳೆ ಚೆನ್ನಾಗಿರಲಿ ಅರ್ಜುನಂಗೆ ಫೀಲ್ ಅಂತ ಹೇಳ್ಬಿಟ್ಟು ಸ್ಪಾರ್ಕ್ ಪ್ಲಗ್ ಕೂಡ ಚೇಂಜ್ ಮಾಡಿಸ್ದೆ. ಅದು ಬಿಟ್ಬಿಟ್ಟು ಬ್ರೇಕ್ ಪ್ಯಾಡನ್ನು ತಗೊಂಬಂದೆ. ಇನ್ನೊಂದು ಸ್ವಲ್ಪ ಫ್ರಂಟು ಆ್ಯಕ್ಚುಲಿ ಹೊಸದೇ, ಬಟ್ ಅವ್ರು ಹೇಳ್ತಿದ್ದಾರೆ ಇನ್ನೊಂದು 1,000 ಕಿಲೋಮೀಟ್ರ್ ಬರುತ್ತೆ ಅಷ್ಟೇ ಅಂತ. ಹೆಂಗೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಬರೀ 3,000 ಓಡಿಸಿರೋದು. 3,000 ರೂಪಾಯಿಗೆ 3,000 ಕಿಲೋಮೀಟ್ರ್ ಅಂದರೆ ಯೂಸ್ ಇಲ್ಲ. ಅವಾಗ ನಾರ್ಮಲ್ ಬ್ರೇಕ್ ಪ್ಯಾಡ್ಗೆ ಶಿಫ್ಟ್ ಆಗಿಬಿಡ್ತೀನಿ, ಅದಕ್ಕೆ ಮ್ಯಾಚ್ ಆಗೋ ಥರ. ಸೊ ಅದಕ್ಕೋಸ್ಕರ ಇವಾಗ ಓ ಮೈ ಗಾಡ್, ಆಯಿಲ್ ಹಾಕಿಲ್ಲ ಅನ್ನೋದಕ್ಕೆ ಸರಿಯಾಗಿ ಆಯಿಲ್ ಹಾಕ್ಬಿಟ್ಟಿದ್ದಾರೆ ಅನಿಸುತ್ತೆ. ಯಾವುದೋ ಬೇರೆ ಥರ ಆಯಿಲ್ ಇದು. ಸೊ ಅದು ಬಿಟ್ಬಿಟ್ಟು ಇನ್ನೇನಿಲ್ಲ ಅರ್ಜುನದಲ್ಲಿ. ಇನ್ಮೇಲೆ ಏನಿದ್ರು ಹತ್ರ ಫೋರ್ಸ್ ಮಾಡಿ ಇವತ್ತು ಇಸ್ಕೊಂಬಂದಿದ್ದೀನಿ ಅರ್ಜುನನ್ನ. ಹೊಸ ಹೆಡ್ಲೈಟ್ ತಳ ಮಿಂಚ್ತೈತೆ. ಹೆಡ್ಲೈಟ್ ಪ್ರೊಟೆಕ್ಟರ್ ಕೂಡ ತರಿಸಿದ್ದೀನಿ. ಆ ಹೆಡ್ಲೈಟ್ ಪ್ರೊಟೆಕ್ಟರ್ ಹಾಕ್ಬೇಕು ಇವಾಗ ನಾನೇ. ಸೊ ಮಡ್ಗಾರ್ಡ್ ಎಕ್ಸ್ಟೆಂಡ್ ಹಾಕಿದ್ದೀನಿ. ಅದಾದಮೇಲೆ ಇಲ್ಲೊಂದು ಬರುತ್ತೆ ಈ ಕ್ಲ್ಯಾಂಪು ಶೇಕ್ ಆಗದಿರೋ ಥರ. ಸೊ ಅದನ್ನು ಹಾಕಿದ್ದೀನಿ. ನೋಡೋಣ ಇವಾಗ ಅಟ್ ಪ್ರೆಸೆಂಟು ನಾವಿವಾಗ ಎಲ್ಲಿ ಹೋಗ್ತಿದ್ದೀವಪ್ಪ ಅಂದರೆ ಫಾಗ್ ಲೈಟ್ಸ್ ಹಾಕ್ಸೋಣ ಅಂತ ಹೋಗ್ತಿದ್ದೀವಿ. ಫಾಗ್ ಲೈಟ್ಸು ಮತ್ತು ಸ್ಯಾಡಲ್ ಬ್ಯಾಗ್ಸು, ಆಮೇಲೆ ನಮ್ಮ ಗೋಪ್ರೋ ಆಕ್ಸೆಸರೀಸ್ ಏನೇನು ಬೇಕೋ ಅದು, ಮತ್ತು ಇನ್ನೂ ಏನೇನು ಬೇಕು ಅಂತ ಗೊತ್ತಿಲ್ಲ. ಸೊ ಆನ್ ದ ಗೋ ಏನೇನು ನೆನಪಾಗುತ್ತೋ ಅದನ್ನೆಲ್ಲ ನೆನೆಸ್ಕೊಂಡು ತರೋಣ ಅಂತ ಇವಾಗ ಹೊರಟಿದ್ದೀವಿ. ಅದು ಬಿಟ್ಬಿಟ್ಟು ಇನ್ನೇನಪ್ಪ ಅಂದರೆ ಲಾಂಗ್ ರೈಡ್ ಪ್ರಿಪ್ರೇಷನಲ್ಲಿ ಇಲ್ಲಿ ನೋಡಿ ನಮ್ಮ ಜಾಕೆಟ್ಸ್ ಕೂಡ ಎಲ್ಲ ವಾಶ್ಗೆ ಹಾಕಿದ್ದೀವಿ. ಸೊ ಹೋಗಿ ಬಂದ್ಬಿಟ್ಟು ರೈಡಿಂಗ್ ಪ್ಯಾಂಟ್ಸ್ ವಾಶ್ ಮಾಡಬೇಕು, ಇವಳು ಮಾಡ್ತಾಳೆ. ಆದಮೇಲೆ ಈ ವಿಡಿಯೋನ ರೆಕಾರ್ಡ್ ಮಾಡಬೇಕು ಅಂತ ನನಗೆ ಮರೆದೇ ಹೋಗ್ಬಿಟ್ಟಿತ್ತು ಒಂದು ಕಡೆ. ನಾನು ಅದಕ್ಕೆ ಯಾವ ಪ್ರೊಸೆಸ್ನು ಫುಲ್ಲಾಗಿ ರೆಕಾರ್ಡ್ ಮಾಡಿಲ್ಲ. ಸೊ ಏನೇನು ಸ್ಮಾಲ್ ಗ್ಲಿಮ್ಸ್ ಇದೆ ಅದನ್ನು ಮಾತ್ರ ಹಾಕಿರ್ತೀನಿ. ಸೊ ಅದಾದಮೇಲೆ ಡೀಟೇಲಾಗಿ ಹಾಕಿಲ್ಲ ಗುರು, ಅದು ಇದು ಅಂದ್ಬೇಡಿ. ನಿಮಗೇನಾದರೂ ಬೇಕು ಅಂದರೆ ಡೀಟೇಲಾಗಿ ಏನೇನು ಮಾಡಿಸಿದ್ದೀನಿ, ಸೊ ಎಷ್ಟೆಷ್ಟು ಕಾಸ್ಟ್ ಆಯಿತು ಅದನ್ನೆಲ್ಲ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ಬೇಕಂದರೆ. ಸೊ ಕಮೆಂಟ್ ಸೆಕ್ಷನಲ್ಲಿ ರೆಸ್ಪಾನ್ಸ್ ಬಂದರೆ ಬ್ರೋ ನಮಗೂ ಬೇಕು, ಯೂಸ್ಫುಲ್ ಆಗುತ್ತೆ ಅಂದರೆ. ಸೊ ಇವಾಗ
ಆಲ್ರೆಡಿ ಇಂಟರ್ನೆಟಲ್ಲಿ ಎಲ್ಲ ಕಡೆ ಇರೋದ್ರಿಂದ ಎಲ್ಲರಿಗೂ ಗೊತ್ತಿರುತ್ತೆ ಯಾವುದ್ರದ್ದು ಏನು ಪ್ರೈಸ್ ಆಗುತ್ತೆ ಎಷ್ಟಾಗುತ್ತೆ. ಸೊ ಅದರಿಂದ ನಾನು ಸಪ್ರೇಟ್ ವೀಡಿಯೋ ಎಲ್ಲ ಮಾಡೋಕ್ಕೆ ನೋಡಿಲ್ಲ. ಇವಾಗ ನಾವು ಹೋಗ್ತಿರೋ ಶಾಪ್ ಬಂದ್ಬಿಟ್ಟು ಹೆಸರೇ ಮಾಡ್ತಾಯಿತ್ತು. ಸೊ ಶಾಪ್ ಹತ್ರನೇ ನಾನು ನಿಮಗೆ ಡೈರೆಕ್ಟ್ ಸಿಗ್ತೀನಿ. ಬನ್ನಿ ಏನೇನು ತಗೊತೀನಿ ಅಂತ ಮತ್ತು ಏನೇನು ಹಾಕ್ಸ್ತೀನಿ ಅಂತ ಇವತ್ತು ನೀವೇ ನೋಡಿ. ಇಷ್ಟೋ ತನಕ ಬಿಸಿಲಿಲ್ಲ, ಇವಾಗ ಬಿಸಿಲು ಬಂದೈತೆ. ನಾನು ಈ ಥರ ಲಾಗ್ ಮಾಡಿ ತುಂಬ ದಿನ ಆಯಿತು ಅಲ್ಲ ಬಾಯ್ಸ್. ಯಾವಾಗ್ಲೂ ಫಸ್ಟ್ ಮಾಡ್ತಾಯಿದ್ದೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಶುರು ಮಾಡಿದಾಗ. ಸೊ ಅದಾದಮೇಲೆ ಬಿಟ್ಬಿಟ್ಟೆ. ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಮೋಟೋ ಕಲ್ಚರ್ ಅಲ್ವಾ ಶಾಪ್ ನೇಮು? ಮೋಟೋ ಸ್ಪೋರ್ಟ್ಸ್ ಅಲ್ಲ ಕಣ, ನೋಡಬೇಕಾದ್ರೆ. ಹಾಂ ಓಕೆ, ಮೋಟೋ ಸ್ಪೋರ್ಟ್ಸ್ ಮತ್ತಿಕೆರೆ ಅಂತ ಬಾಯ್ಸ್. ಆ ಶಾಪ್ಗೆ ಹೋಗ್ತಾ ಇದ್ದೀವಿ ಇವಾಗ. ಅಂದರೆ ನಮಗೆ ಬೇಕಿರೋ ಸ್ಯಾಡಲ್ ಬ್ಯಾಗ್ಸು ಫೋನ್ ಮಾಡಿ ಕೇಳಿದ್ವಿ, ಅಲ್ಲಿದೆ ಅಂದರು. ಅದಕ್ಕೋಸ್ಕರ ಆ ಶಾಪ್ಗೆ ಹೋಗ್ತಾ ಇದ್ದೀವಿ. ಫಸ್ಟು ಸ್ಯಾಡಲ್ ಬ್ಯಾಗ್ಸ್ ತಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ ನಮಗೆ. ಅದಾದಮೇಲೆ ಯಾಕೆ ಸುಮ್ಮನೆ ಒಂದೇ ಬ್ಯಾಗ್ ಮೇಲೆ ಫುಲ್ಲು ಭಾರ ಹಾಕ್ಬಿಟ್ಟು ಲಗೇಜ್ ಕ್ಯಾರಿಯರ್ ಏನಾದರೂ ಆಗ್ಬಿಟ್ಟು ಕಟ್ಕಿಟ್ಟಾಗಿ ಅನ್ನೋ ಭಯಕ್ಕೋಸ್ಕರ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಸ್ಯಾಡಲ್ ಬ್ಯಾಗ್ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ. ಯಾರ್ಯಾರು ಈ ಥರ ಲಾಂಗ್ ರೈಡ್ ಪ್ರಿಪ್ರೇಷನ್ ಮಾಡಬೇಕು, ಇಲ್ಲ ನಾವು ಲಾಂಗ್ ರೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಸೊ ಆದಷ್ಟು ಏನು ಹೇಳಿ ಇದನ್ನು ಒಂದೊಂದೇ ತಗೊತಾ ಇರಿ. ಸೊ ನಾವು ಮಾಡಿದ ಥರ ತಪ್ಪು ಅಂತ ಹೇಳಲ್ಲ ನಾನು. ಸೊ ಒಂದು ಇದು ಫೈನಾನ್ಷಿಯಲ್ ಪ್ಲ್ಯಾನ್ ಅಂದ್ಕೊಳ್ಳಿ ಇವು. ಹಾಂ, ಅದನ್ನೇ ಹೇಳ್ತಿರೋದು. ನಮ್ಮ ಹತ್ರ ಬೇಸಿಕ್ಸ್ ಇದ್ರೂ ಎಷ್ಟೊಂದು ಒಂದೇ ಸಲ ಇನ್ವೆಸ್ಟ್ ಮಾಡಿರೋ ಥರ ಅನಿಸ್ತೈತೆ. ಸೊ ಅದಕ್ಕೋಸ್ಕರನೇ ನಿಮಗೆ ಫ್ಯೂಚರಲ್ಲೇ ಲಾಂಗ್ ರೈಡ್ ಮಾಡಬೇಕು ಅಂತ ಇದ್ದರೆ ಸೊ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಯಾವಾಗ ಇರುತ್ತೋ ಅವಾಗೆಲ್ಲ ಇನ್ವೆಸ್ಟ್ ಮಾಡಿ ತಗೊಂಡು ಇಟ್ಕೊಂಡಿರಿ. ಸೊ ಆವಾಗ ನಿಮಗೆ ಲಾಂಗ್ ಹೋಗೋಕ್ಕೆ ರೆಡಿ ಆದಾಗ ಬರ್ಡನ್ ಆಗೋಲ್ಲ. ಸೊ ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬೇಸಿಕ್ ಇಟ್ಟಿದ್ರೂ ಈ ರೈಡ್ಗೆ ಅಂತ ತಗೊಂತಿರೋದ್ರಲ್ಲಿ ಸ್ವಲ್ಪ ಜಾಸ್ತಿ ಅಂತ ನಮಗೆ ಅನಿಸ್ತೈತೆ. ನಾವು ತಗೊಂತಿರೋದೆಲ್ಲ ಬೇರ್ ಮಿನಿಮಮ್ಮು. ಸೊ ಇದಂತೂ ಬೇಕೇ ಬೇಕು. ಇವಾಗ ಬನ್ನಿ ಎಷ್ಟಾಗತ್ತೆ ಅಂತ ನೀವೇ ನೋಡುವಂತ್ರಿ. ಅಣ್ಣ ಆ ಕಡೆಗೆ ಹೋಗ್ರಣ್ಣ. ಹೆಲ್ಮೆಟ್ ಹಾಕಿದ್ದೀನಿ ಅಣ್ಣ, ಇದು ಒನ್ ವೇ ಅಲ್ಲ. ಆ ಅಣ್ಣ ಪಾಪ ಒಳ್ಳೇದಕ್ಕೆ ಹೇಳ್ತೈತೆ. ಅಂದರೆ ಅವರು ಈ ಕಡೆಯಿಂದ ಬಂದರೆ ಮಾತ್ರ ಹಿಡಿತಾರೆ ಪೊಲೀಸು. ಸ್ಟ್ರೈಟ್ ಬಂದರೆ ಅಣ್ಣ ಹಿಡ್ಕೊಂತಾರೆ ನೋಡಿ. ಇವಾಗ ಹಿಡಿದ್ರು ನೋಡಲ್ಲಿ ಆ ಅಣ್ಣ ಅದೇ ನನ್ನ ನೋಡ್ಕೊಂಬಂದ ಹೆಲ್ಮೆಟ್ನ ಅಲ್ಲಿ ಮಿರರ್ಗೆ ಹಾಕ್ಕೊಂಡು ಇವಾಗ ಸಿಗಾಕೊಂಡ. ನಾನು ಹೇಳ್ತೀನಲ್ಲ ಬಾಯ್ಸ್, ಫಸ್ಟೆಲ್ಲ ನಾವು ಹಂಗೆ ಮಾಡ್ತಾಯಿದ್ವಿ. ಸೊ ಪೊಲೀಸಿಂದ 500 ರೂಪಾಯಿ ತಪ್ಪಿಸ್ಕೊಳಕ್ಕೋಸ್ಕರ ಅಂತ ಹೆಲ್ಮೆಟ್ ಹಾಕ್ತಾಯಿದ್ವಿ. ಬಟ್ ಇವಾಗ ಹೆಂಗಾಗ್ಬಿಟ್ಟೈತಪ್ಪ ಅಂದರೆ ಹೆಲ್ಮೆಟ್ ಇಲ್ಲದೆ ಗಾಡಿನೇ ಓಡ್ಸೋಕೆ ಮನ್ಸು ಬರೋಲ್ಲ. ಹೆಲ್ಮೆಟ್ ಇಲ್ಲದೆ ಕಣ್ಣೇ ಬಿಡೋಕ್ಕಾಗಲ್ಲ ಅಂದ್ಕೊಳ್ಳಿ ನನಗೆ. ಸೊ ಅಷ್ಟು ಅಭ್ಯಾಸ ಆಗ್ಬಿಟ್ಟೈತೆ ಹೆಲ್ಮೆಟು. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ವಲ್ಪ ಹೆಲ್ಮೆಟ್ ಹಾಕ್ಕೊಂಡು. ಆವಾಗ ಆರಾಮಾಗಿ ಯೂಸ್ ಟು ಇಟ್ ಆಗ್ತೀರ. ಆಮೇಲೆ ಒಳ್ಳೆ ಹೆಲ್ಮೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ಯಾವತ್ತೂ ವೇಸ್ಟ್ ಆಗೋಲ್ಲ. ಅದು ವೇಸ್ಟ್ ಆಗಿಲ್ಲ ಅಂತ, ವೇಸ್ಟ್ ಆಯಿತು ಅಂತ ಅಂದ್ಕೊಂಡ್ರೆ ನೀವು ದಡ್ರಾಗ್ಬಿಡ್ತೀರ ನೋಡಿ. ಅದು ವೇಸ್ಟ್ ಆಗಬೇಕು ನೀವು ಹೆಲ್ಮೆಟ್ ಮೇಲೆ ಇನ್ವೆಸ್ಟ್ ಮಾಡಿರೋದು. ಆವಾಗಲೇ ನೀವು ಸೇಫಾಗಿದ್ದೀರಾ ಅಂತ ಅರ್ಥ. ಸೊ ಇದು ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ. ಇವಾಗ ಬನ್ನಿ ಶಾಪ್ ಹತ್ರ ಹೋಗೋಣ ನಾವು. ಇವಾಗ ಎಳ್ನೀರು ಕುಡಿದ್ಮೇಲೆ ಅನಿಸ್ತೈತೆ ರಂಜ್ 50 ರೂಪಾಯಿ ಕೊಟ್ಟು 2 ಕುಡಿಯೋದಕ್ಕಿಂತ 70 ರೂಪಾಯಿ ಕೊಟ್ಟು 1 ಕುಡ್ದಿದ್ರೆ ಪರವಾಗಿಲ್ಲ ಅಂತ. ಇಬ್ಬರಿಂದ 1. ಅವು ಎಳ್ನೀರೇ ಅಲ್ಲ, ಅಳಿಲು ಹುಚ್ಚೆ ಅದು. ಆ ಥರ ಇತ್ತು, ಇಷ್ಟಿತ್ತಲ್ಲ ಅದು. ಹೌದು, ಏನು ಮಾಡೋದು, ಯಾಮಾರ್ಬಿಟ್ವಿ. ಎಷ್ಟು ಸಲ ಯಾಮಾರಬಾರ್ದು ಅಂದ್ಕೊಂಡ್ರು ಈ ಥರ ಯಾಮಾರ್ತಾನೇ ಇರ್ತೀವಿ ನಾವಂತೂ. ಕಮ್ಮಿ ಅಂತ ಕಮ್ಮಿ ತಗೊಬಿಡೋದು. ಆಮೇಲೆ ಇನ್ನೊಂದು ಚೂರು ಚೆನ್ನಾಗಿರೋ ತಗೋಬೋದಿತ್ತಲ್ಲ ಅಂತ ಅನಿಸುತ್ತೆ. ಹಂಗೆ ಕಮ್ಮಿ ತಗೊಳೋದು ಬೇಡ, ಜಾಸ್ತಿ ತಗೊಳೋಣ ಅಂತ ಒಂದೊಂದು ಸಲ ಜಾಸ್ತಿದ್ರಲ್ಲೇ ಜಾಸ್ತಿ ತಗೊಬಿಡ್ತೀವಿ. ಆ ಥರ ನಾವು. ಹಾಂ, ಒಂದು ಲೋಗ್ ಬಂದುಬಿಡ್ತೀವಿ, ಇಲ್ಲ ಹೀಗೆ ಹೋಗ್ಬಿಡ್ತೀವಿ. ಇನ್ನೇನು ಶಾಪ್ ಹತ್ರ ಬಂದ್ವಿ. ಈ ಅಪ್ಪ ಬೆಂಗಳೂರಲ್ಲಿ ಬರೀ 30 ಡಿಗ್ರಿ ಐತೆ. 30 ಡಿಗ್ರಿಗೇ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಎಲ್ಲ ಕಡೆ ಬೆವ್ರು ಕಿತ್ಕೊಂತೈತೆ. ಬರೀ 8 ಕಿಲೋಮೀಟ್ರಿಗೆ 30 ನಿಮಿಷ ಬಂದಿದ್ದೀವಿ. 30 ನಿಮಿಷ ಆಗಿಲ್ಲ ಅನ್ಸುತ್ತೆ ತಾನೇ ನಮಗೆ. 30 ನಿಮಿಷ ಆಯಿತಾ? ಎಷ್ಟು ನಿಮಿಷ ಆಯಿತು?
ಸೊ ಮ್ಯಾಪಲ್ಲಿ 30 ನಿಮಿಷ ತೋರಿಸ್ತಾ ಇತ್ತು, ಮತ್ತೆ ಟೈಮ್ ನೋಡಿಲ್ಲ. ಇವಾಗ ಶಾಪ್ ಹತ್ರ ಬಂದ್ವಿ, ತೋರಿಸ್ತೀನಿ ಎಲ್ಲೇ ಐತೆ ಶಾಪ್. ಮೋಟೋ ಸ್ಪೋರ್ಟ್ಸ್ ಇಲ್ಲೇ ಲೆಫ್ಟಲ್ಲಿ, ಇಲ್ಲೇ ಕಾಣಿಸ್ತಿದೆಯಲ್ಲ, ಕೋಡಾ MT ಹೆಲ್ಮೆಟ್ಸ್ ಅಂತ ಎಲ್ಲ ಇದೆ ನೋಡಿ. ಮೋಟೋ ಸ್ಪೋರ್ಟ್ಸ್ ನಮ್ಮ ಅರ್ಧಾಂಗಿ ಹೇಳಲ್ಲ, ನಂದು NHK ಹೆಲ್ಮೆಟ್ ತಗೊಂಡಿದ್ದು ಇಲ್ಲೇ. ನಮ್ಮ ಅರ್ಧಾಂಗಿ ತಗೊಂಡಿದ್ದು ಬುಲ್ವಾರ್ಕಲ್ಲಿ. ನಿಲ್ಲುತ್ತೆ. ಓಕೆ, ಸೊ ಓಕೆ, ನಮ್ಮ ಸ್ಯಾಡಲ್ ಬ್ಯಾಗ್ಸು ಮತ್ತು ಬಾಲ್ಕ್ಲಾವ. ನಾವು ಲೇ ಮಿನಿ ನೋಡಿದ್ವಿ, ಸೊ ಲೇ ಮಿನಿನೇ ಸಿಕ್ಕೈತೆ ಸ್ಯಾಡಲ್ ಬ್ಯಾಗ್ಸು. ಅದು ಬಿಟ್ಬಿಟ್ಟು ಇನ್ನು ಇವಾಗ ಮುಂದೆನೇ ಇವ್ರದ್ದೊಂದು ಶಾಪ್ ಐತೆ, ಅಲ್ಲಿ ಮ್ಯಾಡ್ ಡಾಗ್ ಸ್ಕಾಟೆಕ್ಸ್ ಲೈಟ್ ಹಾಕ್ಸೋಣ ಅಂದ್ಕೊಂಡಿದ್ವಲ್ಲ, ಅದ್ರ ಬಗ್ಗೆ ನೋಡೋಣ ಬನ್ನಿ. ವಾಟ್ರಾಂಜ್ ಇನ್ನೇನು ಅಷ್ಟೇ. ಸೊ ಅರ್ಜುನಂಗೆ ಆಕ್ಸ್ ಲೈಟ್ ಹಾಕ್ಸೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ ಬಾಯ್ಸ್. ಇವ್ರ ಹತ್ರ ಕ್ಲ್ಯಾಂಪ್ ಇಲ್ಲ. ಸೊ ಆ ಕ್ಲ್ಯಾಂಪ್ ಬಂದಮೇಲೆ ಆ ಕ್ಲ್ಯಾಂಪಿಗೆ ಎಷ್ಟು ರೇಟ್ ಹೇಳ್ತಾರೆ, ಫಿಟ್ಟಿಂಗ್ ಚಾರ್ಜ್ ಎಷ್ಟು ಹೇಳ್ತಾರೆ. ಸೊ ಡಿಸ್ಕೌಂಟು ಲೈಟ್ಸಿಗೆ ಎಲ್ಲ ಕಡೆ ಸೇಮ್ ಪ್ರೈಸ್ ಹೇಳ್ತಾ ಇದ್ದಾರೆ. ನೋಡೋಣ ಎಲ್ಲಿ ಹಾಕ್ಸ್ತೀನಿ ಅಂತ, ನನಗೂ ಗೊತ್ತಿಲ್ಲ. ಇವಾಗ ಸ್ವಲ್ಪ ಡೈಲಮಾದಲ್ಲಿದ್ದೀನಿ, ನಿಮಗೆ ಆಡಿಯೋ ಕೇಳದೇ ಇರ್ಬೋದು ನಾಯ್ಸ್ ಇರೋದ್ರಿಂದ. ಸೊ ಐ ವಿಲ್ ಕೀಪ್ ಯು ಅಪ್ಡೇಟೆಡ್. ನಮಗೆ ಫಾಗ್ ಲೈಟ್ಸ್ ಸಿಕ್ಕಿಲ್ಲ ಬಾಯ್ಸ್. ಫಾಗ್ ಲೈಟ್ ಕತೆ ಏನಾಯ್ತಪ್ಪ ಅಂದರೆ, ಅವ್ರ ಹತ್ರ ಫಸ್ಟ್ನೇದಾಗಿ ಕ್ಲ್ಯಾಂಪ್ ಇಲ್ಲ, ಆಮೇಲೆ ಅವ್ರು ಯಾವುದಕ್ಕೂ ಫಿಟ್ಟಿಂಗ್ ಮಾಡಿಲ್ಲ ಇನ್ನು. ಸೊ ಅವ್ರ ಹತ್ರ ಲೈಟ್ಸ್ ಇದ್ದಾವೆ, ಇಲ್ಲ ಅಂತ ಇಲ್ಲ. ಅವ್ರು ಯಾವ್ಯಾವ ಗಾಡಿಗೆ ಹಾಕಿದಾರೋ ಅವ್ರಿಗೆ ಗೊತ್ತು. ಅವರು ಸರ್ ಮೆಕ್ಯಾನಿಕ್ ಕರೆಸ್ತೀನಿ, ಅವ್ರ ಹತ್ರ ಹಾಕ್ಸ್ತೀನಿ ಅಂದರು. ಸೊ ನಾನು ಅಂದ್ಕೊಂಡೆ ಹಾಕ್ಸಿರೋರ ಹತ್ರ, ಅಂದರೆ ಹಾಕಿರೋರ ಹತ್ರ ಹೋದ್ರೇ ಬೆಟರ್ ಅಲ್ವಾ ಅಂತ. ಸೊ ಅಲ್ಲೇ ಹೋಗ್ತಾ ಇದ್ದೀವಿ. ಅದಕ್ಕೆ ಇವಾಗ ನಾವು G2 ಪ್ರಾಡಕ್ಟ್ಸ್ ಹೋಗ್ತಾ ಇದ್ದೀವಿ. ಸೊ G2 ಪ್ರಾಡಕ್ಟ್ಸು ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ. ಇದು ಯಾವುದು ಪೇಯ್ಡ್ ಪ್ರಮೋಷನ್ಸ್ ಅಲ್ರಪ್ಪ. ಸೊ ಪ್ರಾಡಕ್ಟ್ಸ್ ಅವೈಲೇಬಲ್ ಇರೋದೇ ಅವ್ರ ಹತ್ರ. ಗೋಪ್ರೋ ಬ್ಯಾಟ್ರೀಸ್ ತಗೋಬೇಕು. ನಂದು ಬ್ಯಾಟ್ರಿ ಫುಲ್ಲು ಹೊಗೆ ಆಗಿಬಿಟ್ಟಿದ್ದಾವೆ, ಅದಕ್ಕೋಸ್ಕರ ಒಂದೇ ಇರೋದು ಗೋಪ್ರೋ ಬ್ಯಾಟ್ರಿ ನನ್ನ ಹತ್ರ. ಇಷ್ಟು ದಿನ ಬರೀ ಒಂದೇ ಬ್ಯಾಟ್ರಿಯಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದು, ಅದರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಇವಾಗ ಆಗಲ್ಲ ಒಂದೇ ಬ್ಯಾಟ್ರಿಲಿ ಅಂತ ಹೇಳ್ಬಿಟ್ಟು ಒಂದು 2 ಬ್ಯಾಟ್ರಿ ತಗೋಣ ಅಂತ ಹೋಗ್ತಾ ಇದ್ದೀವಿ. 5-6. ಸೊ ಓಕೆ ಬಾಯ್ಸ್, G2 ಪ್ರಾಡಕ್ಟ್ಸಿಗೆ ಬಂದು 5600. 5200 ಕರೆಕ್ಟ್. ಸೊ 2 ಟೆಲ್ಸಿನ್ ಬ್ಯಾಟ್ರಿ. ಸೊ ಗೋಪ್ರೋ ಅಫಿಷಿಯಲ್ ಬ್ಯಾಟ್ರಿ ಇವಾಗ ಬರಲ್ವಂತೆ, ಸ್ಟಾಪ್ ಆಗಿದೆ ಅಂತೆ. ನನಗೂ ಇವತ್ತೇ ಗೊತ್ತಾಗಿದ್ದು. ಎಂಡ್ಯೂರೋ ಬ್ಯಾಟ್ರೀಸ್ ಇತ್ತು, 3600 ಇತ್ತು. ಸೊ ಯಾಕೋ ಬೇಡ ಅನಿಸ್ತು, ಅದಕ್ಕೆ ಇದನ್ನ ತಗೊಬಂದೆ. ಇವಾಗ ಫಾಗ್ ಲೈಟ್ಸ್ ಹಾಕ್ಸಕ್ಕೆ ಹೋಗಬೇಕು. ಬನ್ನಿ, ಆಲ್ರೆಡಿ 3:30 ಆಯಿತು, ಟಯರ್ಡ್ ಆಯ್ತೈತಿ. ಅಕ್ಕ ನೋಡಿ ಹೆಂಗಾಗ್ಬಿಟ್ಟಿದ್ದಾಳೆ. ಚಳಿ. ಚಿಕ್ಕಪೇಟೆ ಇದು ಓಡಾಡಿದ್ರೆ ದೊಡ್ಡ ಇದು ಟೆರೇನಲ್ಲಿ ಓಡಾಡ್ದಂಗೆ ತಾನೇ. ಅಲ್ಲಿ ರೋಡ್ ಬೇರೆ ಕಿತ್ತಾಕ್ಬಿಟ್ಟಿದ್ರು, ನಮ್ಮ ಅರ್ಜುನ ಬೇರೆ ತಿರುಗಲ್ಲ. ಮೇಲೆ ಬಂದ್ವಿ ಹೆಂಗೋ ಮಾಡಿ. ಅಷ್ಟು ಕಷ್ಟ ಏನಿಲ್ಲ. ಸೊ ಸಂಧಿ ರೋಡಲ್ಲಿ ಓಡಿಸೋದೆಲ್ಲ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ ಅಷ್ಟೇ. ಬಂದ್ವಿ ಬಾಯ್ಸ್ ಕೊನೆಗೂ ನೆಕ್ಸ್ಟ್ ರೋಡ್ ರೈಡರ್ಸ್ ಹತ್ರ. ಅಣ್ಣ ಯಾವ ವರ್ಷ ಅಂತವ್ರು ನಿಂದು ಜಾಗ ಬಿಡೋದೇ ತಪ್ಪು ನೋಡು ಒಂಚೂರು. ನಾವೇನೋ ಹೋಗ್ಲಿ ಅಂತ ಬಿಟ್ಟರೆ ಮೈ ಮೇಲೇ ಬರ್ತಾರೆ. ಸೊ ದಿಸ್ ಈಸ್ ನೆಕ್ಸ್ಟ್ ರೋಡ್ ರೈಡರ್ಸ್. ಉತ್ತರ್ ಹೋಗಿ ಮಾತಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಬಾಯ್ಸ್. ಇದೇ ಮುಂದೆ ಬರಲೇ. ಸೊ ನಮ್ಮ ಅರ್ಜುನಂದು ಫಾಗ್ ಲೈಟ್ ಫಿಕ್ಸ್ ಆಗೋದಕ್ಕೆ ಮೇಲೆ ತಂದಿದ್ದೀವಿ. ಅವ್ರು ಇಷ್ಟದಂಗೆ ಬ್ಯುಸಿ ಇದ್ದರು. ಸೊ ನಮ್ಮ ಬ್ಯಾಗ್ಸು ಎಲ್ಲ ರಿಮೂವ್ ಮಾಡೋಗೈತೆ. ಇವಾಗ ನೋಡೋಣ ಫಾಗ್ ಲೈಟ್ಸ್ ಫಿಟ್ ಮಾಡಿದ್ದೆಲ್ಲ ಹೆಂಗೆ ಕಾಣಿಸುತ್ತೆ ಅಂತ. ನಮ್ಮ
ಅರ್ಜುನ ಹೆಂಗೆ ಕಾಣಿಸ್ತೀವಿ ನೋಡ್ರಬ್ಬ, ವಿತೌಟ್ ವೈಸರು. ಟ್ರಾನ್ಸ್ಪೋರ್ಟಲ್ಲೆಲ್ಲ ಹಿಂಗೆ ಮಾಡಬೇಕು. ಲೈಟ್ಸ್ನ ಆನ್ ಮಾಡಿದ್ರು. ಬನ್ನಿ ಬನ್ನಿ. ಓಕೆ, ಫ್ಲೆಶ್ ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಫ್ಲಾಶ್ ಆಗುತ್ತಲ್ವ ಒಬ್ರು? ಇದು ನೋಡಿ, ಇದು ಲೈಟಾಗಿ ಪ್ರೆಸ್ ಮಾಡಿದ್ರೆ ಪಾಸಿಂಗ್ ಥರ ಮೂವ್ಮೆಂಟ್ ಬರುತ್ತೆ. ಓಕೆ, ಸಾರಿ, ಆನ್ ಆಫ್, ಲಾಂಗ್ ಪ್ರೆಸ್ ಫ್ಲಾಶಿಂಗ್, ಒನ್ ಕ್ಲಿಕ್. ಹಾಂ ಓಕೆ. ವಿತ್ ಹೆಡ್ಲೈಟ್ ಹೆಂಗೆ ಕಾಣಿಸುತ್ತೆ ನೋಡೋಣ. ಹಂಗೆ ಅನಿಸುತ್ತೆ ಅಷ್ಟೇ, ಹೆಡ್ಲೈಟ್ ಫೋಕಸ್ ಇದಾಗ ಕಾಣಿಸುತ್ತೆ. ಸೊ ಈ ಥರ ಕಾಣಿಸ್ತಿದೆ ನೋಡಿ ಬಸ್ ಟೋಟಲ್ ಸೆಟಪ್ಪು. ಸೊ ನೀಟಾಗಿ ಫಿಟ್ ಆಗೈತೆ. ಈ ಕೇಬಲ್ಸ್ ಎಲ್ಲ ಇದ್ರ ಕೆಳಗಡೆಯಿಂದ ತಗೊಂಡು ಮೌಂಟ್ ಆಗೈತೆ. ಸೊ ಎಲ್ಲೂ ಕಾಣಿಸೋ ಥರ ಇಲ್ಲ. ಅದು ಲೂಸ್ ಮಾಡ್ಕೊಂಡು ಒಂಚೂರು ಇದು ಮಾಡ್ಬೋದು. ಸೊ ಸ್ವಿಚ್ ಇಲ್ಲ ಐತೆ, ಒಂಚೂರು ಡೌನ್ ಆಯಿತಾ ಅಂತ ಇದೆ. ಏನಾದರೂ ಅಪ್ ಮಾಡೋಕ್ಕಾಗುತ್ತಾ ನೋಡಬೇಕು. ಸೊ ಇದು ಫುಲ್ ಸ್ಟಡಿ ಲೈಟ್ ಥರ ಕಾಣ್ತದೆ. ಓಕೆ ಬಾಯ್ಸ್, ಮ್ಯಾಡ್ ಡಾಗ್ ಲೈಟ್ ಎಲ್ಲ ಇನ್ಸ್ಟಾಲ್ ಆಯಿತು. ಹಾಂ ಹಾಂ. ಸೊ ಮ್ಯಾಡ್ ಡಾಗಲ್ಲಿ ಏನಪ್ಪ ಅಂದರೆ ನಿಮಗೆ ಎಲ್ಲೇ ಹೋಗಿ ಸೇಮ್ ಪ್ರೈಸ್ ಎಲ್ಲ ಕಡೆ. ಸೊ ಆ ಥರ ಮಾರ್ಕೆಟಿಂಗ್ ಮಾಡಿಬಿಟ್ಟಿದ್ದಾರೆ. ಯಾವ ಥರ ಪ್ರೈಸಿಂಗ್ ಮಾಡಿಬಿಟ್ಟಿದ್ದಾರಪ್ಪ ಅಂದರೆ ನೀವು ಎಲ್ಲೇ ತಗೊಂಡ್ರೂ ಒಂದೇ ಪ್ರೈಸಿಗೆ ಸಿಗಬೇಕು, ಆ ಥರ ಮಾಡಿದ್ದಾರೆ. ಸೊ ಅವ್ರ ಹತ್ರನೂ ಅದೇ ಪ್ರೈಸು. ಅವರು ಆ ಡಿಸ್ಕೌಂಟ್ ಕೂಡ ಕೊಟ್ಟಿರಲಿಲ್ಲ, ಶಾಪವರು 5% ಡಿಸ್ಕೌಂಟ್ ಅವರು ಕೊಟ್ಟರು. ಸೊ ಬರೀ ಲೈಟ್ ತಾನೇ 9870 ಸ್ಟ್ರೈಟಾ? ಓಕೆ, 9870 ಆಯಿತು. ನೋಡೋಣ ಲೈಟ್ ಯಾವ ಥರ ಯೂಸ್ ಆಗುತ್ತೆ ನಮಗೆ ಅಂತ. ಸೊ ಇವಾಗ ನಮ್ಮ ಅರ್ಧಂಗಿಗೆ ಒಂದು ಜಾಕೆಟ್ ನೋಡೋಣ ಅಂತ ರೈನಾಕ್ ಶಾಪ್ಗೆ ಹೋಗ್ತಾ ಇದ್ದೀವಿ. ತೆಗ್ದಿರುತ್ತೆ ಅಲ್ಲೋ ಗೊತ್ತಿಲ್ಲ. ಸೊ ಅದು ಆಪ್ಷನಲ್ಲು, ನಮಗಿಷ್ಟ ಆದರೆ ತಾಂತೀವಿ, ಇಲ್ಲಾಂದರೆ ಇಲ್ಲ. ಹೋಗಿ ನೋಡೋಣ ಬನ್ನಿ. ಸೊ ಜಾಕೆಟು ಲಾಸ್ಟ್ ಪೀಸ್ ಅಂದೆ ವಯಸ್ಸು ಇದೇ ಇರೋದು. ಸೊ ಇದರಲ್ಲಿ ಕಲರ್ ಇರೋದು ಒಂದೇ, ಸೈಜ್ ಇರೋದು ಒಂದೇ. ನಮ್ಮ ಮರ್ದಂಗೆ ಏನೋ ಚೆನ್ನಾಗೈತೆ, ಇಷ್ಟ ಆಗೈತೆ ಅಂತ ಅವಳೆ. ಸೊ ವಿ ಆರ್ ಬೈಯಿಂಗ್ ಇಟ್. ಫೈನಲಿ ಸಿ ಗಾಟ್ ಜಾಕೆಟ್. ಅಂದರೆ ಅವಳಿಗೆ ಫಿಟ್ಟಿಂಗ್ ಚೆನ್ನಾಗಿರೋದು ಬೇಕು ಅಂತ ಇದ್ಲು. ಸೊ ಅವ್ರಿಗೆ ಅನಿಸ್ತು ಸ್ವಲ್ಪ ಲೂಸ್ ಆಗಿಬಿಡುತ್ತೆ, ನನಗೂ ಅಲ್ಲಿ ಅನಿಸ್ತು. ಬಟ್ ಹಾಂ, ಇವಾಗ ಪ್ಯಾಂಟ್ ಹಾಕಿದ್ಮೇಲೆ ಹೆಂಗೆ ಕಾಣಿಸುತ್ತೆ ನೋಡೋಣ, ಆಮೇಲೆ ಹೇಳ್ತೀನಿ. ಈಗಲ್ಲ, ನಾನು ಆಮೇಲೆ ಡ್ಯಾಡಿ ಇದು ಹಿಂಗೆ ಕಾಣಿಸ್ತೈತೆ ಅಂದರೆ ಬಾರಿಸ್ಬಿಡ್ತೀನಿ. ಸರಿ ಆಯಿತು. ಸೊ ಅದರ ಜೊತೆ ಒಂದು ಟೇಲ್ ಬೋನ್ ಪ್ರೊಟೆಕ್ಟರ್ ಕೂಡ ತಗೊಂಡಿದ್ದೀವಿ. ಚಲೋ ದೊಡ್ಡದಾಗೇ ಇರೋದು. ಫೈನಲಿ ನಮ್ಮ ಇವತ್ತು ಅಂದ್ಕೊಂಡಿದ್ದೆಲ್ಲ ಆಯಿತು ತಾನೇ. ಅರಂಜ್ ಇದೆ ಯಾವುದು ಸ್ಕಾಟೆಕ್ಸಾ? ಅದ್ರ ಥರ ಸ್ಕಾಟೆಕ್ಸೇ. ಅವಣ್ಣ ಏನು ಉಲ್ಟಾಕಾಯ್ತಾ? ಅವಣ್ಣಂದ್ರಲ್ಲಿ ಸ್ಕಾಟೆಕ್ಸ್ ಅಂತ ಮೇಲ್ ಬರ್ತೈತೆ. ಓ, ಅವರು ವೈರಿಂಗು ಹಿಂಗಿಂದ ತಗೊಂಡಿದ್ದಾರೆ, ಅದಕ್ಕೆ. ನಮ್ಮದ್ರಲ್ಲಿ ಮೇಲಿಂದ ತಗೊಂಡಿದ್ದೀವಿ ಅದಕ್ಕೆ. ಸೊ ನಮ್ಮ ಲೈಟ್ಸ್ ಹೆಂಗೆ ಕಾಣಿಸ್ತಿದೆ ಅಂತ ತೋರಿಸ್ಬಿಡ್ತೀನಿ ರವ, ನೋಡ್ರಪ್ಪ. ಸೊ ಹಿಂಗೆ ಕಾಣಿಸ್ತೈತೆ ಲೈಟ್. ಅವ್ರು ಕರೆಕ್ಟಾಗಿ ಮ್ಯಾಚ್ ಮಾಡಿಲ್ಲ ಅನಿಸುತ್ತೆ. ಮ್ಯಾಚ್ ಮಾಡ್ತೀನಿ ನಾನು. ಅಲ್ಲ, ವ್ಯೂ ಎಲ್ಲಿಗೆ ಬೇಕು ಅಲ್ಲಿಗೆ ಮಾಡಿದ್ರಲ್ಲ. ಸೊ ಟೈಗರ್ 900 GT ರೀ, ಸಖತ್ತಾಗೈತೆ ಗಾಡಿ ನೋಡೋಕ್ಕೆ. ಫಸ್ಟ್ ಒನ್. ಹಾಂ, ಏನ ಟೈಗರ್ 900 GT ಬೇಕಾ? ಆಯ್ತಕ್ಕ, ಕೊಡಿಸ್ತೀನಿ. ನನಗೇನು, ನಾನು ತಗೊಂಡ್ರೇನು ನೀನು ತಗೊಂಡ್ರೇನು ಎರಡೂ ಒಂದೇ. ಗಾಡಿ ಬಂದ್ರಾಯ್ತು ಅಷ್ಟೇ. ವೆಯ್ಟ್ ಏನಕ್ರಿ ರೇ? ಹಲೋ, ಏನು ಅಂದ್ಕೊಬಿಟ್ಟಿದ್ದೀರಾ? ಬನ್ನಿ ಅತ್ತೆ. ಏನು ಒಂದು 2 ಹ್ಞೂ ಇಡೀ ಪ್ರಾಡಕ್ಟ್ಸ್ದು ಟೋಟಲ್ ಪ್ರೈಸಿಂಗ್ ಬಂದ್ಬಿಟ್ಟು ಹೇಳೋಕ್ಕೆ ಭಯ ಆಯ್ತೈತೆ ಬಾಯ್ಸ್. ಅಷ್ಟಾಗೈತೆ. ಯಾವುದು? ಸೊ ಎಲ್ಲರಿಗೂ ಗೊತ್ತಿರ್ತದೆ ಎಷ್ಟೆಷ್ಟು ಅಂತ ಗೂಗಲ್ ಮಾಡಿದ್ರೇ ಸಿಗುತ್ತೆ.
ಅದಕ್ಕೆ ನಾನು ಅಷ್ಟೊಂದೆಲ್ಲ ಎಳೆಯೋಕ್ಕೆ ಹೋಗಲ್ಲ, ಕತೆ ಪುರಾಣ ಎಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ. ಇದು ಯಾವುದೂ ಪೇಯ್ಡ್ ಪ್ರಮೋಷನ್ ಅಂತೂ ಅಲ್ಲ. ಸೊ ಇದೇ ಹಾಕ್ಸ್ಬೇಕು ಅದೇ ಹಾಕ್ಸ್ಬೇಕು ಅಂತ ನಾನು ಸ್ವಲ್ಪ ರಿವ್ಯೂಸ್ ಮಾಡಿ ರಿಸರ್ಚ್ ಮಾಡಿ ಸೊ ಯಾವ್ದು ನನಗೆ ಸೂಟ್ ಆಗುತ್ತೆ ಎಲ್ಲ ನಮಗೆ ಸೂಟ್ ಆಗ್ತವೆ, ಬಟ್ ನಮ್ಮ ಬಜೆಟಲ್ಲಿ ಬರಬೇಕಲ್ಲ. ಸೊ ಅದಕ್ಕೋಸ್ಕರ ನಮಗೆ ಬಜೆಟಲ್ಲಿ ಯಾವ್ದು ಬರುತ್ತೆ ಅದನ್ನೆಲ್ಲ ನೋಡಿ ಇವನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಸ್ಕೊಂಬಂದಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ನಾವು ಹೊಂದ್ಕೊಂಡಿರೋದು ಎಲ್ಲ ಆಯಿತು. ಸೊ ನಮ್ಮ ಲಾಂಗ್ ರೈಡ್ ಪ್ರಿಪ್ರೇಷನ್ನು ಒಂದು 99% ಕಂಪ್ಲೀಟ್ ಆಗೈತೆ ಅಂದ್ಕೊಳ್ಳಿ. 99% ಪ್ರಿಪೇರ್ ಆಗಿದ್ದೀವಿ. ಸೊ ಇನ್ನೊಂದು 15 ಡೇಸ್ ಐತೆ ರೈಡ್ಗೆ. ನೋಡೋಣ, ನಾನು ನಿಮಗೆ ಫೈನಲ್ ಅಪ್ಡೇಟ್ ಕೊಡ್ತೀನಿ. ಇದಕ್ಕೆ ಮುಂಚೆ ಇನ್ನೂ ನಾವು ಏನೇನು ಕ್ಯಾರಿ ಮಾಡ್ತಿದ್ದೀವಿ ಅದು ಇದು ಎಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡಬೇಕು ಅಂದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ಇಂಟ್ರೆಸ್ಟು ಇದ್ದರೆ ನನಗೂ ಒಂಚೂರು ಮೋಟಿವೇಶನ್ ಬರುತ್ತೆ. ಇಲ್ಲಾಂದ್ರೂ ಮಾಡಬೇಕು ಅಂದರೆ ಮಾಡ್ತೀನಿ ವೀಡಿಯೋನ. ಸೊ ನೋಡೋಣ. ಅದು ಬಿಟ್ಬಿಟ್ಟು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೈ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.